ಇತ್ತೀಚೆಗೆ ಚಿಕ್ಕಮಗಳೂರು ತಾಲೂಕು ಕೆಸವಿನಮನೆ ಗ್ರಾಮದ ರಾಜೇಶ್ ಎನ್ನುವವರಿಗೆ ಸೇರಿದ ಕೋಳಿ ಫಾರಂನಲ್ಲಿ ರೈತರಿಗೆ ಸಬ್ಸಿಡಿ ದರದಲ್ಲಿ ಕೊಡಬೇಕಾದ ಯೂರಿಯಾ ಚೀಲಗಳನ್ನು ಅಕ್ರಮವಾಗಿ ಸಂಗ್ರಹಿಸಿ ರೀಪ್ಯಾಕ್ ಮಾಡಿ ಮಾರಾಟ ಮಾಡುತ್ತಿದ್ದ ಜಾಲವನ್ನು ಕೃಷಿ ಇಲಾಖೆ ಪತ್ತೆ ಮಾಡಿ 400 ಚೀಲ ಯೂರಿಯಾ ಗೊಬ್ಬರವನ್ನು ವಶಪಡಿಸಿಕೊಂಡು ಅಕ್ರಮದಾರರ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ಆರೋಪಿಸಿದ್ದಾರೆ. 5-6 ದಿವಸದ ಕೆಳಗಡೆ ಕೆಸುವಿನ ಮನೆ ಅಂತ ಆ ಗ್ರಾಮದಲ್ಲಿ ಒಂದು ಕೋಳಿ ಫಾರಂ 400 ಚೀಲ ಯೂರಿಯಾ ಗೊಬ್ಬರನ ರೀಪ್ಯಾಕ್ ಮಾಡಿ ಮಾರಾಟ ಮಾಡೋದಕ್ಕೆ ಖಾಸಗಿಯವರಿಗೆ ಅಂದರೆ ಕೈಗಾರಿಕಾ ಪ್ರದೇಶಕ್ಕೆ ಮಾರಾಟ ಮಾಡೋದಕ್ಕೆ ಸಬ್ಸಿಡಿ ಗೊಬ್ಬರ, ಅದು ರೈತರಿಗೆ ಕೊಡಬೇಕಾದಂಥ ಸಬ್ಸಿಡಿ ಗೊಬ್ಬರನ ಖಾಸಗಿಯವರಿಗೆ ಮಾರಾಟ ಮಾಡಿದರೆ ಸಾವಿರಾರು ರೂಪಾಯಿ ಲಾಭ ಸಿಗುತ್ತೆ ಅನ್ನೋ ಕಾರಣಕ್ಕೆ ಗೊಬ್ಬರನ ತಗೊಂಡು ರೀಪ್ಯಾಕ್ ಮಾಡಿ ಮಾರಾಟ ಮಾಡೋವಂಥ ಜಾಲನ ಕೃಷಿ ಇಲಾಖೆಯವರು ಪತ್ತೆ ಮಾಡಿ ಅವರನ್ನು ಆ ಜಾಗಕ್ಕೆ ಹೋಗಿ ಇದನ್ನು ಸೀಸ್ ಮಾಡಿದ್ದಾರೆ. ಮತ್ತು ಅಲ್ಲಿ ರಾಜೇಶ್ ಅಂತ ಕೋಳಿ ಫಾರಮ್ನ ಓನರ್ ರಾಜೇಶ್ ಅಂತ. ಆದರೆ ಕೋಳಿ ಫಾರಮ್ ಜಾಗ ಇರೋದು ಬೇರೆ ಹೆಸರಲ್ಲಿ, ಕೋಳಿ ಫಾರಮ್ ಗುತ್ತಿಗೆ ತಗೊಂಡ್ರು ರಾಜೇಶ್, ಅವನು ಮತ್ತು ಒಳಗುತ್ತಿಗೆ ಮತ್ತೆ ಯಾರೋ ಒಬ್ಬ ಆನಂದ ಅನ್ನನೇ ಕೊಟ್ಟಿಯಾಗುತ್ತೆ. ಹೀಗಾಗಿ ಅದು ಯಾರ್ಯಾರು ಅದರೊಳಗಡೆ ಸೇರಿದರೆ ಎಂದು ಗೊತ್ತಿಲ್ಲ. ಇದು ಬರೀ ಈ ವರ್ಷ ಅಲ್ಲ, ಅಲ್ಲಿ ಆ ಸ್ಥಳೀಯರು ಹೇಳೋ ಪ್ರಕಾರ ಕಳೆದ 5-6 ವರ್ಷದಿಂದಲೂ ಇವರು ಈ ದಂಧೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವರಿಗೆ ಗೊಬ್ಬರ ಎಲ್ಲಿ ಸಿಗುತ್ತೆ ಅನ್ನೋದೇ ಗೊತ್ತಿಲ್ಲ. ನಾವು ಒಂದೊಂದು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಸೊಸೈಟಿ ಹತ್ರ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಒಂದೊಂದು ಚೀಲಕ್ಕೆ ಬಾಣಿ, ಆಮೇಲೆ ಇಂಥದ್ದು FID, ಆಧಾರ್ ಕಾರ್ಡು ಮತ್ತು ಇದು ಐಡೆಂಟಿಫಿಕೇಷನ್ ಕಾರ್ಡ್ ತಗೊಂಡು ಕ್ಯೂ ನಿಲ್ಬೇಕು. ಒಂದು ಚೀಲ, ಒಬ್ಬ ರೈತಿಗೆ 1 ಚೀಲ ಯೂರಿಯಾ ಕೊಡ್ತಾ ಇದ್ದಾರೆ. ಅದೇ ನೀವು ಬೇರೆ ಖಾಸಗಿ ಅಂಗಡಿಗಳಲ್ಲಿ ಎಷ್ಟು ಬೇಕಾದ್ರೂ ಕೊಡ್ತಾರೆ, ಅವ್ರಿಗೆ FID ಇಲ್ಲ, ಎಂಥದಿಲ್ಲ. ಹೆಂಗೆ ಇದು? ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಏಪ್ರಿಲ್ ತಿಂಗಳಲ್ಲಿ ಮುಗುಳುವಳ್ಳಿನಲ್ಲಿ ಬಸವೇಶ್ವರ ಟ್ರೇಡರ್ಸ್ ಅಂತ ಒಂದಿದೆ. 259 ಟನ್, 259 ಮೆಟ್ರಿಕ್ ಟನ್ ಒಂದೇ ತಿಂಗಳಲ್ಲಿ ವ್ಯಾಪಾರ ಮಾಡಿದ್ರು. ಎಲ್ಲಿ ಸಿಕ್ತು ಅವನಿಗೆ ಗೊಬ್ಬರ? ಈಗ ಅವನ ಮೇಲೆ ಚಾರ್ಜಸ್ ಮಾಡಿದ್ದಾರೆ, ಆ ಅಂಗಡಿ ಸೀಸ್ ಮಾಡಿದ್ದಾರೆ. ಆದರೆ ಅದಷ್ಟು ಸಾಲು, ಅವನೊಬ್ಬಲ್ಲ, ಬಹಳಷ್ಟು ಜನ ಇದೇ ದಂಧೆ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೆ ರೈತರಿಗೆ ಈ ಯೂರಿಯಾ ಗೊಬ್ಬರ ಪ್ರತಿ ವರ್ಷ ಕೊರತೆ ಆಗ್ತಾ ಇದೆ. ಇದನ್ನ ಕಂಡು ಹಿಡಿದು ಯಾರ್ಯಾರು ಶಾಮೀಲಾಗಿದ್ದಾರೆ ಇದರೊಳಗಡೆ ಅವ್ರಿಗೆಲ್ಲರಿಗೂ FIR ಆಗಬೇಕು ಮತ್ತು ಶಿಕ್ಷೆನೂ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯೂರಿಯಾ ರಸಗೊಬ್ಬರವನ್ನು ಅಷ್ಟೊಂದು ಪ್ರಮಾಣದಲ್ಲಿ ಸರಬರಾಜು ಮಾಡಿದ ಅಂಗಡಿ ಮಾಲೀಕರು ಯಾರು, ಈ ವ್ಯವಹಾರದಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಮಾಹಿತಿ ಪ್ರಕಾರ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಮಾಹಿತಿ ಬಂದಿತ್ತು. ಏನಾಗಿದೆ ಅಂದರೆ, ಸುಮಾರು ಬೆಳಗಿನ ಜಾವ 4 ಗಂಟೆ ಸಮಯದಲ್ಲಿ ಯಾರೋ ಒಬ್ಬರು ರೈತರು ಅವರಿಗೆ ಮಾಹಿತಿ ಕೊಟ್ಟ ಆಧಾರದ ಮೇಲೆ ಹೋಗಿ ಆ ಜಾಗದಲ್ಲಿ ಕೋಳಿ ಫಾರಮಲ್ಲಿ ನೋಡುವಾಗ 318 ಚೀಲ ಯೂರಿಯಾ ಇರುವಂಥದ್ದು ರೀಪ್ಯಾಕ್ ಮಾಡಿರೋದು, ಮತ್ತು ಇನ್ನೂ ಒಂದು 60-70 ಚೀಲ ಖಾಲಿ ಇರುವಂಥದ್ದು ಗೊಬ್ಬರದ ಇದು ಸಿಕ್ಕಿದೆ. ಅದು ಮಿಕ್ಸ್ ಮಾಡಿ ಕೊಡುವಂಥದ್ದು. ಆ ಗೊಬ್ಬರನ ಇಲ್ಲೇ ಒಂದು ಕೈಗಾರಿಕಾ ಪ್ರದೇಶಕ್ಕೆ ಕೊಡ್ತಾಯಿದ್ರು. 1 ಚೀಲಕ್ಕೆ 2,500 ರೂಪಾಯಿನಂತೆ ಸೇಲ್ ಮಾಡ್ತಾಯಿದ್ರು ಅನ್ನೋದು ಮಾಹಿತಿ ಬಂದಿದೆ. ಈಗಾಗಲೇ ಈ ವಿಚಾರವಾಗಿ ಕೃಷಿ ಇಲಾಖೆಯವರು ಅದನ್ನು ದಸ್ತಗಿರಿ ಮಾಡಿಕೊಂಡು ಗೊಬ್ಬರನ ಅವ್ರು ಹೇಳ್ಕೊಂಡಿದ್ದಾರೆ. ನಾವು ಅವ್ರಿಗೆ ಒಂದು ಬೇಡಿಕೆ ಇಟ್ಟಿದ್ವಿ, ಗೊಬ್ಬರನ ರೈತರಿಗೆ ನೀವು ಯಾವ ರೀತಿಯಲ್ಲಿ ಕೊಡ್ತೀರೋ ಅದನ್ನು ರೈತರಿಗೆ ವರ್ಗಾವಣೆ ಮಾಡಿ ಗೊಬ್ಬರನ ಕೊಡಬೇಕು ಅನ್ನೋ ಒಂದು ಮನವಿನೂ ಕೂಡ ಮಾಡಿದ್ವಿ. ಆದರೆ ಈಗ ಅವ್ರು ಹೇಳ್ತಾ ಇರೋ ಪ್ರಕಾರ ಇದು ಅವ್ರ ಮೇಲೆ FIR ಮಾಡಿದ್ವಿ. ಏನು, ರಾಜೇಶ್ ಅನ್ನೋ ವ್ಯಕ್ತಿ ಕೋಳಿ ಫಾರಮ್ನ ನಡೆಸ್ತಾ ಇದ್ದಾರೆ. ಅವರು ಬಂದು ನಂದೇ ಇದು ಫಾರಮ್ಮು, ಗೊಬ್ಬರನೂ ಕೂಡ ನಂದೇ ಅಂತ ಒಪ್ಕೊಂಡಿದ್ದಾರೆ ಅನ್ನೋ ಒಂದು ಮಾತನ್ನು ಈಗಲೂ ಕೂಡ ಹೇಳಿದ್ರು JD ಅವರು. ಇದ್ರ ಮೇಲೆ ರಾಜೇಶ್ ಅನ್ನೋರ ಮೇಲೆ FIR ಕೂಡ ಆಗಿದೆ. ಅದಕ್ಕೀಗ ನಾವು ಅವರಿಗೆ ಒಂದು ಮನವಿಯನ್ನು ಮಾಡಿದ್ವಿ, ಒಂದು ಶಿಫಾರಸು ಕೂಡ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಯಾವ ವ್ಯಕ್ತಿ ಅದು ಗೊಬ್ಬರ ಏನು 318 ಮೂಟೆ ಸಿಕ್ಕಿದೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು.
ಅದರ ಮಧ್ಯದಲ್ಲಿ ಇನ್ನೂ ತುಂಬ ಗೊಬ್ಬರ ಒಂದು ಕಾಳಸಂತೆ ಮಾರಾಟ ಆಗಿದೆ, ಅದನ್ನು ಹಿಡಿಬೇಕು. ಇದ್ರ ಹಿಂದೆ ಯಾರಿದ್ದಾರೆ, ಯಾರ್ಯಾರು ಕಾಣದೇ ಇರೋ ಕೈಗಳಿದೆ, ಯಾರ್ಯಾರು ಅದರ ಜೊತೆಯಲ್ಲಿ ಭಾಗಿಯಾಗಿದ್ದಾರೆ. ಸುಮಾರು 6 ವರ್ಷಗಳಿಂದ ನಡೆಸ್ತಾ ಇರುವಂಥ ಈ ಒಂದು ಕಳದಂದೆ ಯಾವ ಮಟ್ಟಕ್ಕೆ ಇದಾಗಿದೆ, ರೈತರಿಗೆ ಎಷ್ಟು ಮೋಸ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತೇಳಿ ನಾವು ಇದು ರೋಡ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ಗೂ ಕೂಡ ಕೇಳಿದ್ವಿ. ಅವರು ಕೂಡ ಹೇಳಿದ್ದಾರೆ ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ನಾವು ಪತ್ತೆ ಹಚ್ಚುತ್ತೀವಿ ಅಂತೇಳಿ. ಕರ್ನಾಟಕ ರಾಜ್ಯ ರೈತ ಸಂಘದ ಮಾಜಿ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪ, ಚಂದ್ರಶೇಖರ್, ಶಿವಣ್ಣ, ಆನಂದ್ ಕುಮಾರ್, ಬಸವರಾಜು ಮುಂತಾದವರು ಉಪಸ್ಥಿತರಿದ್ದರು.